ನಮಸ್ತೆ ಕರ್ನಾಟಕ. ಈ ದಿನ ಹೊಸ ನೋಟಿಫಿಕೇಷನ್ ಬಂದಿದೆ KEA ಕಡೆಯಿಂದ 29/7/2024 ಅಂತಿದೆ. ಬಟ್ 30ನೇ ತಾರೀಕಿಗೆ ರಿಲೀಸ್ ಆಗಿರೋ ನೋಟ್ ಇದು. ಏನು ಹೇಳುತ್ತೆ ಇದು ಅಂದರೆ, ಆನ್ 29/7/2024 ಗೌರ್ಮೆಂಟ್ ಹ್ಯಾಸ್ ಇಶ್ಯೂಡ್ ದ ಸೀಟ್ ಮ್ಯಾಟ್ರಿಕ್ಸ್ ಫಾರ್ ನ್ಯಾಚುರೋಪತಿ ಆ್ಯಂಡ್ ಯೋಗ ಸೈನ್ಸಸ್ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದ್ದಾರೆ. Interested and eligible candidates can add the options in the order of priority for naturopathy and yoga seats from 30 July 2024. ಇವತ್ತು ಸ್ಟಾರ್ಟ್ ಆಗಿರುತ್ತೆ. ನೀವು ಆಪ್ಷನ್ ಎಂಟ್ರಿ ನ್ಯಾಚುರೋಪತಿ ಮತ್ತು ಯೋಗ ಸೈನ್ಸಸ್ಗೆ ಇಂಟ್ರೆಸ್ಟ್ ಇರೋ ಹುಡುಗರು ಇಲ್ಲ ಎಲಿಜಿಬಲ್ ಸ್ಟೂಡೆಂಟ್ಸು ಸಹ ಮಾಡಬಹುದು. ಜೊತೆಗೆ ಇನ್ನೂ ಒಂದು ಏನು ಇಂಪಾರ್ಟೆಂಟ್ ಇದೆ ಅಂದರೆ, ಆಪ್ಷನ್ ಎಂಟ್ರಿ ಪೋರ್ಟಲ್ ಈಸ್ ಕೆಪ್ಟ್ ಓಪನ್. Eligible candidates can continue with the entry of options in the order of priority for engineering. ಎಲ್ಲರೂ ಇವತ್ತೇ ಲಾಸ್ಟ್ ಡೇಟು, ನಾಳೆನೇ ಲಾಸ್ಟ್ ಡೇಟ್ ಅಂತ ಬರೀಯಲ್ಲಿ ಏನೇನೋ ಮಾಡ್ತಿದ್ರಲ್ಲ. ಸೊ ಆಪ್ಷನ್ ಎಂಟ್ರಿ ಪೋರ್ಟಲ್ ಈಸ್ ಕೆಪ್ಟ್ ಓಪನ್. ಆಮೇಲೆ ಯು ಕ್ಯಾನ್ ಕಂಟಿನ್ಯೂ ವಿತ್ ದ ಎಂಟ್ರಿ ಆಫ್ ಆಪ್ಷನ್ ಇನ್ ದ ಆರ್ಡರ್ ಆಫ್ ಪ್ರಯಾರಿಟಿ. ಇದನ್ನು ಮತ್ತೆ ಇವರು ಹೇಳ್ತಾನೇ ಇರ್ತಾರೆ, ನಾವು ಇದಕ್ಕೆ ಜಾಸ್ತಿ ವೆಯ್ಟೇಜ್ ಕೊಡಬೇಕು, ಪ್ರಯಾರಿಟಿ ನಮ್ಮ ಆದ್ಯತೆ ಪ್ರಕಾರ ನಾವು ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ. ಫಾರ್ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, BSc ನರ್ಸಿಂಗ್, ಫಾರ್ಮ್ ಸೈನ್ಸ್, ವೆಟರ್ನರಿ, B ಫಾರ್ಮಾ, ಫಾರ್ಮಾ D ಆ್ಯಂಡ್ ಎಟ್ಸೆಟ್ರಾ ಕೋರ್ಸಸ್ ಅಂತಾರೆ. ಎಟ್ಸೆಟ್ರಾ ಅಂದರೆ ಏನು ಬೇಕಾದರೂ ಆಗ್ಬೋದು ಅಂತ ಅವ್ರ ಪ್ರಕಾರ. ಸೊ ಇಷ್ಟೊಂದು ಕೋರ್ಸ್ಗಳಿಗೆ ಇದು ಇಂಗ್ಲೀಷಲ್ಲಿದೆ, ನೆಕ್ಸ್ಟ್ ಒಂದು ಕನ್ನಡದಲ್ಲಿದೆ. ಆಪ್ಷನ್ ಎಂಟ್ರಿ ಪೋರ್ಟಲನ್ನು ತೆರೆದಿಡಲಾಗಿದೆ. ಅರ್ಹ ಅಭ್ಯರ್ಥಿಗಳು ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, BSc ನರ್ಸಿಂಗ್, ಫಾರ್ಮ್ ಸೈನ್ಸ್, ವೆಟರ್ನರಿ, B ಫಾರ್ಮಾ, ಫಾರ್ಮಾ D ಮತ್ತು ಮುಂತಾದ ಕೋರ್ಸ್ಗಳಿಗೆ ಆಪ್ಷನ್ಗಳನ್ನು ಆದ್ಯತಾ ಕ್ರಮದಲ್ಲಿ ದಾಖಲಿಸುವುದನ್ನು ಮುಂದುವರಿಸಬಹುದು. ಇದು ತುಂಬ ದಿನ ಮುಂದುವರಿಸಲೇಬೇಕಾಗುತ್ತೆ. ಯಾಕೆ ಅಂದರೆ ನೀಟ್ ಕೌನ್ಸೆಲಿಂಗ್ ಸ್ಟಾರ್ಟ್ ಆಗಬೇಕು. ನೀಟ್ ಕೌನ್ಸೆಲಿಂಗ್ ಜೊತೆಯಲ್ಲೇ ಇದನ್ನು ಸಹ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಇಲ್ಲೂ ಇರೋ ಸ್ಟೂಡೆಂಟ್ಸ್ ಅಲ್ಲೂ ಇರ್ತಾರೆ, ಅಲ್ಲಿರೋ ಸ್ಟೂಡೆಂಟ್ಸ್ ಇಲ್ಲೂ ಇರ್ತಾರೆ. ಓವರ್ಲ್ಯಾಪ್ ಆಗೋದ್ರಿಂದ ಸುಮ್ಮನೆ ವೇಸ್ಟ್ ಪ್ರೋಸೆಸ್ ಆಗುತ್ತೆ. ಹಾಗಾಗಿ ಇನ್ನು ತುಂಬ ದಿನವೇ ಆಗುತ್ತೆ. ಸೊ ತುಂಬ ಟೈಮ್ ಇದೆ. ನಿಮ್ಗೆ ಏನು ಬೇಕೋ ಅದನ್ನು ಯೋಚನೆ ಮಾಡಿ ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸೆಲಿಂಗ್. ಥ್ಯಾಂಕ್ ಯು.